ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಇಡೀ ಶ್ರೀಮನ್ಮಹಾದೇವಾಯ ನಮಃ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಯಾದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಆರತಿ ಮಾಡಿ मध्ये आत्मयामि नमस्करोमि. हर हर नमः पार्वती पतये हर हर महादेव. जय रमण गोविंद गोविंद. हाकि 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 गोविंद गोविंद. For the light. This is the kitchen block. Whatever is there. This is the kitchen. ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಈ ಭಾಗ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದೆ. ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದ ಹೇಳ್ತಾರೆ. ಮಾರ್ಗವಾಗಿ ಮಾನ್ಯ ಶಾಸಕರು ತೆರಳಿದ್ದಾರೆ. ಅವರಿಗೆ
ಆಗೋಯ್ತು ಮೇಡಮ್. ಇಲ್ಲ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ದಿನ ಬಹಳ ವರ್ಷಗಳ ಕನಸಿದು 20 ವರ್ಷಗಳಿಂದ ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡ್ರಸನ್ ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಊರನ್ನ ಚೆನ್ನಾಗಿಡಬೇಕು ಅಂತ ಅಂದ್ಬಿಟ್ಟು ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾವೇನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ತಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತಂದ್ಬಿಟ್ಟು ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರೋವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿ ನಂಬಿಕೆ ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡೋ ಅಂಥವಳಲ್ಲ, ಕೆಲಸ ಮಾಡೋ ಅಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ, ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲ ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನುವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಇದೆ ಇವತ್ತು, ಮನಸ್ಸಿಂದ ನನಗೆ ಖುಷಿ ಇದೆ ತುಂಬ. ನಾಳೆ ಪ್ರತಿಯೊಂದು ಮನೆಯಲ್ಲೂ ಇದೇ ಬೆಳಕು, ಇದೇ ಥರ ಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕಾಲಿಡಬೇಕು ಅಂತ ಆಸೆ ಪಡೋಳು ನಾನು. ಅದನ್ನು ಹರಿಸ್ತೀನಿ ನನ್ನ ಮನಸ್ಸಿಂದ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದೊಂದು ಪ್ರಯತ್ನದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸ್ ನಗರಸಭೆಯಿಂದ ಇದನ್ನು ಮಾಡಿದ್ದೀವಿ. ಇವೆಲ್ಲ ಕೆಲಸ ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಬೆಮ್ಮೆಲ್ ಭಾಳ ವರ್ಷಗಳ ಕಾಲ 10 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದವರು ಎಷ್ಟೊಂದು ಕಮಿಷನರ್ಸ್ ಪ್ರಯತ್ನ ಮಾಡ್ತಾರೆ, ಆದರೆ ಯಾರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಅನುದಾನ ತರೋಕ್ಕಾಗಲ್ಲ. 4 ಕೋಟಿ ಆಗಲಿ 5 ಕೋಟಿ ಆಗಲಿ ಒಂದೇ ಸತಿ ಅವ್ರ ಹತ್ರ ಅವ್ರ ಮನಸ್ಸನ್ನ ಗೆದ್ದು ಅನುದಾನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಅನುದಾನ ಬೇರೆ ಎಲ್ಲೂ ವೇಸ್ಟ್ ಮಾಡದೆ ಒಂದೊಂದು ವಾರ್ಡಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕಿ 30 ವಾರ್ಡಲ್ಲೂ ನಾವು ಖರ್ಚು ಮಾಡಿದೆ ಇಡೀ ನಗರನ ನಾವಿವತ್ತು ಇಷ್ಟು ವೈಭವೀಕರಣ ಮಾಡಿದ್ದೀವಿ. ಅರ್ಥಪೂರ್ಣವಾಗಿರುವಂಥದ್ದು ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿರುವಂಥ ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಆಮೇಲೆ ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಎಲ್ಲನೂ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 3 ಅವರ್ಸ್ ನನ್ನ ಜೊತೆ ನಡೆದಿದ್ದಾರೆ. ಪತ್ರಿಕೆ ಮಾಧ್ಯಮದವರು ಇರ್ಬೋದು, ಇರ್ಬೋದು. ಅದೇ ನಾನು ಅವರಿಗೆ ಹೇಳಿದ್ದು ಇಷ್ಟೊತ್ತು ನಾನು
ಎಲ್ಲರ ಎಫರ್ಟ್ಸು, ಒಬ್ಬರದೇ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಲೆಕ್ಟಿವ್ ಎಫರ್ಟ್ಸಿಂದ ನಾವು ಇವೆಲ್ಲ ಅಚೀವ್ಮೆಂಟ್ ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸಿಂದ ಸರ್ಕಾರ ನಮ್ಮ ಬೆನ್ನಿಂದೆ ಇತ್ತು. ಕೆಲವೊಂದು ರೋಡ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು, ಕೆಲವೊಂದು ಜಾಗದಲ್ಲಿ ಲೈಟಿಂಗ್ ಸರ್ವಿಸಸ್ ಕೊಡೋಕ್ಕಾಯಿತು. ಅದಕ್ಕೆ ಮೀರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾಣದೇ ಇರುವಂಥ ಕೈ ನನ್ನ ಹಿಂದೆ ಬೆನ್ನಿಂದೆ ನಿಂತು ಇಂಥ ಕೆಲಸ ಹೀಗೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರದನ್ನೆಲ್ಲ ಈ ರೀತಿಯ ವೈಭವನ ನೋಡಬೇಕು ಅಂತಂದರೆ ಮಾತಲ್ಲಿ ಏನೂ ನಾವು ಸಾಧಿಸೋಕ್ಕಾಗಲ್ಲ, ಕೆಲಸದಲ್ಲಿ ಸಾಧಿಸೋದಕ್ಕೆ ಅಂದರೆ ಇದೆಲ್ಲ ಒಂದು ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಇಲಾಖೆ ನಮ್ಮ ಜೊತೆ ಕಾಯ ವಾಚ ಮನಸ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಗೌರವಾನ್ವಿತ ಸದಸ್ಯರು, ಅದಾದಮೇಲೆ ನಮ್ಮ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡಿರುವಂಥ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಕ್ರಿಸ್ಮಸ್ ವಿಶಸ್ನ ಮನಸ್ಸಿಂದ ವಿಶ್ ಮಾಡ್ತೀನಿ. ಇದೇ ಬೆಳಕು ಪ್ರತಿಯೊಂದು ಕುಟುಂಬನ ಕಾಪಾಡಲಿ, ರಕ್ಷಣೆ ಮಾಡಲಿ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮಿಯಾಗಿ ಬೆಳಕಾಗಿ ಕಾಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡಿರುವಂಥ ಜಾಗದಲ್ಲಿ ಒಂದು ಬಲವಾದ ಗುರುತು ಮಾಡಿದ್ರೇ ಅದನ್ನು ಆ ಅಧಿಕಾರಿನ ಎಲ್ಲರೂ ನೆನೆಸ್ಕೋತಾರೆ. KGFಗೆ ನಾನು ಬಂದು 1 ವರ್ಷ 6 ತಿಂಗಳಾಯಿತು ಇವತ್ತಿಗೆ. ಮೊದಲನೇದಾಗಿ ನಮಗೆ ಸವಾಲು ಬಂದಿದ್ದು ಈ ಲೈಟಿಂಗ್ಸು. ನಮಗೇನು ಸುಮಾರು 13ರಿಂದ 14 ಕಿಲೋಮೀಟರು ಸ್ಟ್ರೆಚ್ಚಲ್ಲಿ ಲೈಟಿಂಗ್ಸ್ ಇಲ್ಲ ಅಂತ ಮೇಡಮ್ ಫಸ್ಟು ಈ ವಿಚಾರ ಪ್ರಸ್ತಾಪ ಮಾಡಿದಾಗ ನಮಗೆ ಬೆಮೆಲ್ ಅವ್ರನ್ನ ನಾವು ಸಂಧಾನ ಮಾತುಕತೆಗೆ ಏನು ಅವ್ರು ಟ್ಯಾಕ್ಸ್ ಉಳಿಸ್ಕೊಂಡ್ಬಿಟ್ಟಿದ್ರು, ಆ ಟ್ಯಾಕ್ಸ್ನ ಕೊಡೋದಕ್ಕೆ ಮಾರ್ಗದರ್ಶನ ನೀಡಿದ ಮೇಡಮ್ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಯಾದ ಅಕ್ರಮ್ ಪಾಷಾ ಅವರಿಗೆ ಈ ಸನ್ನಿವೇಶದಲ್ಲಿ ಈ ಕ್ಷಣದಲ್ಲಿ ನಾನು ಅವ್ರನ್ನ ಸ್ಮರಣೆ ಮಾಡಬೇಕಾಗುತ್ತೆ. ಬಂದಿರೋವಂಥ ಅಮೌಂಟಲ್ಲಿ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾವ ಥರ ಆ್ಯಕ್ಷನ್ ಪ್ಲಾನ್ ಮಾಡಬೇಕು ಅಂತ ಸುಮಾರು ಸಲಹೆ ಬಂದು, ಬಟ್ ನಾವು ಏನೇ ಮಾಡಬೇಕಂದ್ರೂ ಒಂದು ಮೆಗಾ ಪ್ರಾಜೆಕ್ಟ್ ಇರಬೇಕು, ಒಂದು ಎಲ್ಲರಿಗೂ ಕಾಣೋ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತಾವು ಗಮನಿಸಿರ್ಬೋದು. ತುಂಬ ಜನ ಈ ಭಾಗದಲ್ಲಿ ಪಾಸ್ ಆಗುವಾಗ ನಮಗೆ ಪೊಲೀಸವ್ರು ಕೂಡ ಹೇಳ್ತಿದ್ರು, ಸರ್ ಲೈಟ್ಸ್ ಹಾಕ್ಸ್ಕೊಡಿ, ಇಲ್ಲಿ ಕಳ್ತನ ಆಗ್ತಿದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಿದೆ, ಲೈಟ್ಸಿಂದ ಸಮಸ್ಯೆ ಆಗ್ತಿದೆ ಅಂತ. ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಈ ಕಾರ್ಯರೂಪಕ್ಕೆ ಬಂತು. ಇದಕ್ಕೆ ಈ ಅಂಥ ಕೆಲಸ ಮಾಡೋಕ್ಕೆ ನಾನು ಅವಕಾಶ ಕೊಟ್ಟ ಮೇಡಮ್ ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು, ನಮ್ಮ ಆಡಳಿತ ಸಭೆ, ನಗರಸಭೆ ಆಡಳಿತ ಮಂಡಳಿ ಎಲ್ಲರಿಗೂ ಋಣಿಯಾಗಿರುತ್ತೇನೆ. ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಕೆಲಸಗಳು ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಇಡೀ PML ನಗರ ಭಾಗನೇ ಎಷ್ಟು ಇದೆ ಅಂದರೆ, ಇಲ್ಲಿ ಬಂದು ಬೇರೆ ಕಡೆಯಿಂದ ಬಂದರೆ ಇದು ಬೆಂಗಳೂರು ಸಿಟಿನ ಇಲ್ಲ KGF ಸಿಟಿನ ಅಂತ ಒಂದು ಭಾವನೆ ಬರೋ ಥರ ಮಾಡಿದ್ದಾರೆ. ನಾನು ಧನ್ಯವಾದ ಹೇಳ್ತೀನಿ. ಇನ್ನೂ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿದ್ದಾರೆ, ಅದು ಶೀಘ್ರದಲ್ಲೇ ಪ್ರಾರಂಭ ಆಗಬೇಕಂತ ನಾನು ಮೇಡಮನ್ನು ನಾನು ಇವತ್ತು ಎಂಥ ಒಳ್ಳೆ ದಿನ ಅಂತಂದರೆ, ಇವತ್ತು ಟೌನ್ ಪ್ಲಾನಿಂಗ್ ಕಮಿಷನರ್ ಬಂದಿದ್ದಾರೆ, ಇವತ್ತು 5 ಜನ ಇನ್ವೆಸ್ಟರ್ಸ್ ಅವ್ರ ಜೊತೆ ಬಂದಿದ್ದಾರೆ, FDಯಿಂದ ಫೈನಾನ್ಸಿಂದ ಕೂಡ ಇವತ್ತು ಬೆಳಗ್ಗೆ ಬಂದಿದ್ದಾರೆ, ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಅದಾದಮೇಲೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ MD ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರ ಜೊತೆ ಇನ್ವೆಸ್ಟರ್ಸ್ನ ಕರ್ಕೊಂಬಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಬೆಳಗ್ಗೆ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಜಾಗ ಇಲ್ಲಿಂದ ಶುರು ಆಗುತ್ತೆ. ಈ ಜಾಗದಿಂದ KDBಗೆ ಕೊಟ್ಟಿರೋ ಜಾಗ ನಮ್ಮ ಲೆಫ್ಟ್ ಸೈಡಲ್ಲಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೈಟ್ ಸೈಡಲ್ಲಿ ಕ್ವಾರ್ಟರ್ಸಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಇದೆ, ಹಿಂದೆನೇ ಇದೆ, ಬ್ಯಾಕ್ ಸೈಡ್ ಇದೆ. ಇವತ್ತೆಲ್ಲ ಇನ್ವೆಸ್ಟರ್ಸ್ನ ಕರ್ಕೊಂಡು ಬಂದಾಗ ನನಗೆ CM ಹತ್ರ ಭೇಟಿ ಆಗೋದಿದ್ದರಿಂದ ಅವರು 11 o'clock ಇಲ್ಲಿ ಬಂದು ಹೋಗಿದ್ದಾರೆ. ಧರ್ಮೇಂದ್ರ, ಇದು KGF ಡೆವಲಪ್ಮೆಂಟ್ ಅಥಾರಿಟಿ ಧರ್ಮೇಂದ್ರ ಅವ್ರ ಜೊತೆ ಪ್ರೋಟೋಕಾಲ್ ಮಾಡಿ ಅವ್ರಿಗೆಲ್ಲ ಜಾಗ ಎಲ್ಲ ತೋರಿಸಿದ್ದಾರೆ. ಇನ್ವೆಸ್ಟರ್ಸ್ ಬಂದಿದ್ರು ಬೆಳಗ್ಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಹಾಲಕ್ಷ್ಮಿ ಥರ ಇವತ್ತು ಈ ಥರ ಫೆಸಿಲಿಟೀಸ್ ಎಲ್ಲ ಬಂತು. ಅವ್ರಿಗೆ ತುಂಬಾ ಧನ್ಯವಾದಗಳು. KGF ಮಕ್ಕಳನ್ನು ನೋಡಿ ಈ ತರ KGF ಇದೆ ಅಂತ ಅವ್ರು ನೋಡ್ಬಿಟ್ಟು ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. KGFಗೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅವ್ರು ಇನ್ನ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಪ್ರಾಕ್ಟೀಸ್ ಬರ್ತಾ ಇದೆ. ಇವರು ಹೆಸರು ಇನ್ನೂ ಫ್ಲರಿಶ್ ಆಗ್ಬೇಕು. KGF ಪ್ರೆಸೆಂಟ್ ಇಲ್ಲ, ಇನ್ನು ಜನರೇಷನ್ ಅವ್ರು ನೋಡ್ಬಿಟ್ಟು ಆ ಜನರೇಷನ್ ಏನೇನು ಬರ್ಬೇಕು ಅದೆಲ್ಲ ಕೂಡ ಅವ್ರು ನೋಡ್ಬಿಟ್ಟು
ಧನ್ಯವಾದಗಳು. டபுள் ரோடு பண்ணாங்க ஃபர்ஸ்ட் நம்ம எம்எல்ஏ கேஜிஎஃப் எம்எல்ஏ மேடம் ரூபகலா சசிதர் அவர்களே ஃபர்ஸ்ட் மெஷர்மெண்ட் டபுள் ரோடுக்கு பண்ணி வச்சாங்க. டபுள் ரோடு பண்ணாங்க. டபுள் ரோடு ஆன பிறகு மால்ஸ்ங்களோ ஷாப்புங்களோ அவ்வளோ அழகா கேஜிஎஃப் இன்னைக்கு ரொம்ப அழகா இருக்குது. அதே மாதிரி லைட்ஸ் வந்திருக்கு. இன்னைக்கு லைட்ஸ் பார்த்தாக்கா நம்பர் 1 எம்எல்ஏ யாருன்னாக்கா நம்ம மேடம் ரூபகலா சசிதர் அவர் வச்சுதான் நம்பர் 1 இன் கேஜிஎஃப். ஃபர்ஸ்ட் ஒரு லேடியா வந்து இவ்வளோ ஒரு சாதனை கேட்டிருக்காங்க. அது ஃபர்ஸ்ட் நம்மளுடைய மேடம் தான். எனக்கு வார்த்தைங்க வரல. ஏன்னாக்கா இந்த அஷ்டலட்சுமி ஜோதி லட்சுமி எல்லா லட்சுமியும் சேர்ந்து இவங்க ரூபத்துல நம்ம கேஜப் பண்ணதுல ரொம்ப ரொம்ப சந்தோஷம். இவங்க இன்னும் நல்லா மேன்மையா கேஜப் நல்லா செய்யணும்னு சொல்லிட்டு அவங்களுக்கு கேட்டுக்கொள்றேன். ಸಂಜೆ ಏನು KGF ಟೌನ್ ನ ಒಂದು ಈ ವಿದ್ಯುತ್ ದೀಪಗಳನ್ನ ಅಳವಡಿಸಿ ಟೋಟಲ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಎಲ್ಲಿವರೆಗೂ ಎಂಡ್ ಆಗುತ್ತೆ KGF ಟೌನ್ ಏನಿದೆ ಬಹಳ ಚೆನ್ನಾಗಿ ಇವತ್ತೊಂದು ಈ ಬಹಳ ವಿಶೇಷವಾದಂತ ದಿನ. ಯಾಕೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳ ದಿನಗಳಿಂದ ಹೇಳ್ತಿದ್ರು ಅಂತ ಪವನ್ ಸರ್ ಹೇಳ್ತಿದ್ರು. ರಾಬರೀಸ್ ಇರ್ಬೋದು, ಇನ್ನೊಂದಕ್ಕಿರ್ಬೋದು, ಏನೊಂದು CCTVs ಇರ್ಬೋದು, ಏನೊಂದು ನೋಡೋದಕ್ಕೆ ಇಲ್ಲ ಆಕ್ಸಿಡೆಂಟ್ಸ್ ದೂರದಿಂದ ಬರ್ತಾರೆ ಹೋಗ್ತಾರೆ. ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನ್ ಡಿಫ್ರೆನ್ಸಸ್ ಇದೆ ಅನ್ನೋದು ಇಲ್ಲಿ ಸ್ಟಾರ್ಟ್ ಆದ್ರೆ KGF ಕಾನ್ಸ್ಟಿಟ್ಯೂನ್ಸಿಗೆ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಗೊತ್ತಾಗತ್ತೆ ಇದು KGF ಅನ್ನೋದು. ಯಾಕೆ ಅಂದ್ರೆ ಡೆವಲಪ್ಮೆಂಟ್ಸ್ ಇರ್ಬೋದು. ಮೇಡಮ್ ಅವರು ಟೌನ್ ಒಂದೇ ಅಲ್ಲ, ನಮ್ಮ ರೂರಲ್ ಪಾರ್ಟ್ ಅಲ್ಲೂ ಬಹಳ ಎಫರ್ಟ್ಸ್ ಕೊಡ್ತಿದ್ದಾರೆ. ಯಾವ್ದೇ ಒಂದು ಚಿಕ್ಕ ವಿಚಾರ ಕೇಳಿದ್ರು ನಮ್ದು ಬಹಳ ದಿನಗಳ ಒಂದು ಬೇಡಿಕೆ ಇತ್ತು. ಓಲ್ಡ್ ಮೆಡ್ರಾಸ್ ರೋಡ್ ಇರ್ಬೋದು, ಅದನ್ನ ಇವತ್ತು ಮೊನ್ನೆ ಅಯ್ಯಪ್ಪ ಸ್ವಾಮಿದು ಟೆಂಪಲ್ದು ಪಲ್ಲಕ್ಕಿ ಬಂತು, ದೀಪ ಬಂತು. ಎಷ್ಟು ಚೆನ್ನಾಗಿತ್ತು ಅವತ್ತ ರೋಡು ಅಂದ್ರೆ. ಯಾಕೆಂದ್ರೆ ಅದು ಟೆಂಪಲ್ ಸ್ಟ್ರೀಟ್. KGF ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದಾರೋ ರೂರಲ್ ಪಾರ್ಟ್ ಅಲ್ಲೂ ಮೇಡಮ್ ಅವರು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನಾನು ಮೇಡಮ್ ಅವ್ರಿಗೆ ಬಹಳ ಧನ್ಯವಾದಗಳು ಹೇಳಕ್ ಇಚ್ಛೆ ಪಡ್ತೀನಿ. ஒளியா இருக்குது. எப்படின்னா இன்னைக்கு 35 வார்டுமே கிறிஸ்மஸ் கொண்டாட போறாங்க. இன்னைக்கு 12 மணிக்கு ஏசப்பா பிறக்கிறாருன்னா அதுக்கு முன்ன மேடம் ஒளியை கொடுத்துட்டாங்க KGF ஃபுல்லானா. உண்மையிலே மேடம்க்கு ரொம்ப தேங்க்ஸ் சொல்றோம். ஒவ்வொருவரும் சொல்லுவாங்க எம்எல்ஏ வந்தா என்ன செய்வாங்கன்னு. ஆனா எம்எல்ஏ வந்து செய்யறாங்கன்றதோட எம்எல்ஏ செஞ்சாங்கன்னு சாதனை இன்னைக்கு KGFல நடந்துட்டு இருக்குது. ஒவ்வொரு மக்களும் தெரிஞ்சுக்கணும். இன்னைக்கு நடக்க போற ஒவ்வொரு இண்டஸ்ட்ரியிலும் சரி, ஹவுஸுங்களும் சரி, எல்லாம் நடக்கதான் போகுது. மக்களே அதெல்லாம் நல்ல எம்எல்ஏ தேர்ந்தெடுத்ததுக்காக இந்த ஊர் மக்கள் சார்பாக எம்எல்ஏ மேடம்க்கு நன்றி சொல்றேன். ಇವತ್ತು ಎಮ್ಎಲ್ಎ ಮೇಡಮ್ ಅವರು ನಮ್ಮ ಊರಲ್ಲಿ ಕಾಲಿಟ್ಟು ಒಂದು 10 ವರ್ಷ ಆಯಿತು. 10 ವರ್ಷ ಮೇಲೇನೆ ಆಯಿತು. ಆದರೆ ಮೊದಲಿಂದಾನೇ ಅವ್ರಿಗೊಂದು ಕಲಿಸಿದ್ದು ನಮ್ಮ ಊರನ್ನ ಒಂದು ಮಾಡಬೇಕು ಅಂತ. ಅವರು ಎಲ್ಲ ಡೆವಲಪ್ಮೆಂಟ್ಸು ಮಾಡಿದ್ದಾರೆ ನಮ್ಮೂರಲ್ಲಿ. ಇವತ್ತು ಕ್ರಿಸ್ಮಸ್ಗಾಗಲಿ ಮತ್ತು ನ್ಯೂ ಇಯರ್ಗಾಗಲಿ ಅವರೊಂದು ಗಿಫ್ಟ್ ಒಂದು ಕೊಟ್ಟಿದ್ದಾರೆ ಎಲ್ರಿಗೂ. ಅದೇನೆಂದರೆ ಲೈಟು. ಇವತ್ತು ನಮ್ಮ KGF ಒಂಥರ ಮಾದರಿಯಾಗಿದೆ. ಇನ್ನೊಂದು ಡಬಲ್ ರೋಡ್ಸು ಆಗಿದೆ. ಅದಕ್ಕೆ ನಾವೆಲ್ಲ ಫಾದರ್ಸ್ ಪರವಾಗಿನೂ ಮತ್ತು ಪಾಸ್ಟರ್ಸ್ ಪರವಾಗಿನೂ ಎಮ್ಎಲ್ಎ ಧನ್ಯವಾದ. ಈ ದಿನ ಕ್ರಿಸ್ಮಸ್ ಹಬ್ಬ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಇಡೀ ನಮ್ಮ KGF ತಾಲೂಕು ಬೆಳಕಾಗಿ ಮೇಡಮ್ ನಮಗೆ ಬೆಳಕು ಕೊಟ್ಟಿದ್ದಾರೆ. ಜೀಸಸ್ ಕ್ರೈಸ್ಟು ಅವರನ್ನು ಆಶೀರ್ವದಿಸಬೇಕು. ಅವ್ರಿಗೆ ಆಶೀರ್ವಾದ ಕೊಟ್ಟು ಇನ್ನು ಮುಂದೆ ನಮ್ಮ KGF ಅಲ್ಲಿ ಇನ್ನು ಮುಂದೆ ಯಾರು ಎಮ್ಎಲ್ಎ ಆಗೋಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದ ಅವ್ರ ಮೇಲೆ ಇದೆ. ಈ ಥರ ನಮ್ಮ KGF ಅನ್ನು ಡೆವಲಪ್ ಮಾಡಿ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಅಲ್ಲಿ ನೋಡಿದ್ರೆ ಟೌನ್ಶಿಪ್ಪು, ಮತ್ತು ನಮ್ಮ KGF ಅಲ್ಲಿ ಫಸ್ಟು 10,000 ಇದ್ದ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬಂದು ಈಗ 25 ಲಕ್ಷ 30 ಲಕ್ಷ 1 ಕೋಟಿ ತಕ್ಕ ಹೋಗಿದೆ. ಅದಕ್ಕೆ ಕಾರಣಕರ್ತರು ಯಾರಂದ್ರೆ ನಮ್ಮ ಎಮ್ಎಲ್ಎ ಮೇಡಮ್. ಒಂದು ಪ್ರಾಪರ್ಟಿ, ಒಂದು ಸಿಟಿ, ಒಂದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಆ ಡೆವಲಪ್ಮೆಂಟ್ಗೆ ಈ ಸ್ಥಳ ಹೆಂಗೆ ನಮಗೆ ಡೆವಲಪ್ ಆಗುತ್ತೋ, ಎಷ್ಟು ಆ ಸ್ಥಳಕ್ಕೆ ವ್ಯಾಲ್ಯೂ ಬರುತ್ತೋ, ಆ ಸ್ಥಳಕ್ಕೆ ಇಷ್ಟು ವ್ಯಾಲ್ಯೂ ಬಂದಿರೋದು ನಮ್ಮ ಎಮ್ಎಲ್ಎ ಮೇಡಮ್ ಇಂದ ನಮ್ಮ KGFಗೆ ಒಂದು ಒಳ್ಳೆ ವ್ಯಾಲ್ಯೂ ಬಂದಿದೆ. KGF ಅಂದ್ರೆ ಈ ಇಡೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ KGF ಬಗ್ಗೆ ಮಾತಾಡೋಕ್ಕೆ ಒಂದು ಅವಶ್ಯಕತೆ ಮಾಡಿಕೊಟ್ಟು ನಮ್ಮ KGF ಅನ್ನು ಡೆವಲಪ್ ಮಾಡಿರುವ ನಮ್ಮ ಎಮ್ಎಲ್ಎ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತಾ, ಮತ್ತೆ ಇನ್ನ ಸ್ವಲ್ಪ ಡೆವಲಪ್ ಮಾಡಬೇಕು. KGF ಅನ್ನು ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದೀವಿ. ಇನ್ ಮುಂದೆ ನಿಮ್ಮ ಕೈಯಿಂದ ಯಾರನ್ನು ಕಿತ್ಕೊಳಕ್ಕಾಗಲ್ಲ. KGF ನಿಮ್ದೇ ಮೇಡಮ್. ದಯವಿಟ್ಟು ಡೆವಲಪ್ ಮಾಡಿದ್ದಕ್ಕೆ ಧನ್ಯವಾದ. வீடா விவசாயமா தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். Spictex, do the cha-cha-cha, Spictex, and go bananas.
Hey girl, when you got it, just let your hair down and move like there's no one but you that's around. Stick text when you're on the move. Stick text when you feel the groove. Stick text, do the cha-cha-cha. Stick text and go banana. Spictex kids and ladies wear, always with you. Stick text when you're on the move. Stick text.